ನಮ್ಮ ದೇಶಕ್ಕೆ ಪ್ರಧಾನಿಯಾಗಲು ಕೇವಲ ನರೇಂದ್ರ ಮೋದಿ ಅವರಿಗೆ ಮಾತ್ರ ಯೋಗ್ಯತೆ ಅರ್ಹತೆ ಇದೆ ಅಂತ ಕೆ ಅಣ್ಣಾಮಲೈ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಪಾಲ್ಗೊಂಡು ರಾಘವೇಂದ್ರ ಪರವಾಗಿ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸಾಯಂಕಾಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ BY ರಾಘವೇಂದ್ರ ಅವರ ಪರ ಮತಯಾಚನೆಯನ್ನ ಮಾಡಿದ್ದಾರೆ. ತಮಿಳುನಾಡಿನ ಬಿಜೆಪಿ ಘಟಕದ ಅಧ್ಯಕ್ಷ ಕೆ ಅಣ್ಣಾಮಲೈ ದೇಶದ ಪ್ರಧಾನಮಂತ್ರಿಯಾಗಲು ಅರ್ಹತೆ ಮತ್ತು ಯೋಗ್ಯತೆ ಬೇಕು. ಆ ಯೋಗ್ಯತೆ ಇಂಡಿಯಾ ಒಕ್ಕೂಟದ ಒಬ್ಬ ನಾಯಕನಲ್ಲೂ ಇಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಹುದ್ದೆ ಆಟಿಕೆಯ ವಸ್ತುವಲ್ಲ ಅಥವಾ ಒಂದು ಕಿಂಡರ್ ಗಾರ್ಡನ್ ಶಾಲೆಯನ್ನ ನಡೆಸಿದಂತಲ್ಲ, ಆ ಶಾಲೆಯ ಟೀಚರ್ ಆದಂತಲ್ಲ ಎಂದ ಅಣ್ಣಾಮಲೈ, ದೇಶದಲ್ಲಿ ಪ್ರಧಾನಮಂತ್ರಿಯಾಗಲು ಯೋಗ್ಯತೆ ಕೇವಲ ನರೇಂದ್ರ ಮೋದಿ ಅವರಿಗೆ ಮಾತ್ರ ಇದೆ. ಅವರನ್ನ 3ನೇ ಬಾರಿ ಪ್ರಧಾನಿಯಾಗಿಸೋದೆ ನಿಮ್ಮ ಸಹಕಾರ ಕೋರಲು ಬಂದಿದ್ದೇನೆ ಎಂದಿದ್ದಾರೆ. ವಿರೋಧ ಪಕ್ಷಗಳ ಒಕ್ಕೂಟದಲ್ಲಿ ಫಾರೂಕ್ ಅಬ್ದುಲ್ಲಾ, ಮಮತಾ ಬ್ಯಾನರ್ಜಿ, ರಾಹುಲ್ ಗಾಂಧಿ, MK ಸ್ಟಾಲಿನ್ ಮೊದಲಾದವರೆಲ್ಲ ಪ್ರಧಾನಿ ಆಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದಾರೆ. ಆದ್ರೆ ಅವರ ಕನಸು ಯಾವತ್ತೂ ನನಸಾಗೋದಿಲ್ಲ ಅಂತ ಅವರು ಹೇಳಿದ್ರು. ಭದ್ರಾವತಿಯಲ್ಲಿ ತಮಿಳು ಮಾತನಾಡುವ ಜನ ಸಹ ಸಾಕಷ್ಟು ಸಂಖ್ಯೆಯಲ್ಲಿರೋದ್ರಿಂದ ಅಣ್ಣಾಮಲೈ ತಮಿಳು ಭಾಷೆಯಲ್ಲೂ ಸಹ ಮಾತನಾಡಿ ಅವರನ್ನ ಸೆಳೆಯುವ ಪ್ರಯತ್ನ ಮಾಡಿದ್ರು. ರಾಜ್ಯದಲ್ಲಿ ದೇಶದಲ್ಲಿ ಮತದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕಾಗಿ ಸಾಕಷ್ಟು ದಾರಿಗಳನ್ನ ತಮ್ಮದಾಗಿಸ್ಕೊಳ್ತಾರೆ. ಹೋಟೆಲ್ ಉದ್ಯಮದವರು ಕೂಡ ಇದೇ ಒಂದು ದಾರಿಯನ್ನ ಹಿಡಿದಿದ್ದಾರೆ. ಅದು ಏನು ಅಂತ ಅಂದ್ರೆ ವೋಟ್ ಮಾಡಿ ಊಟ ಮಾಡಿ. ಹೌದು, ಬೆಂಗಳೂರಿನ ಸಾಕಷ್ಟು ಹೋಟೆಲ್ಗಳಲ್ಲಿ ಮತದಾನ ಜಾಗೃತಿ ಮೂಡಿಸೋದಿಕ್ಕೆ ನೀವೇನಾದ್ರೂ ಮತದಾನ ಮಾಡಿ ಆ ಗುರುತನ್ನ ನಮಗೆ ತೋರಿಸಿದ್ರೆ ನಾವು ನಿಮ್ಗೆ ಫ್ರೀ ಆಗಿ ಊಟ ಕೊಡ್ತೀವಿ ಅಥವಾ ರಿಯಾಯಿತಿ ದರದಲ್ಲಿ ಊಟವನ್ನ ಕೊಡ್ತೀವಿ ಅಂತ ಹೇಳಿ ಇದೀಗ ಘೋಷಣೆಯನ್ನ ಮಾಡಿರುವಂತದ್ದು. ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ ಮತ್ತು ಮತದಾನ ಪ್ರಮಾಣವನ್ನ ಹೆಚ್ಚಿಸುವ ಸಲುವಾಗಿ ಬೆಂಗಳೂರಿನ ಕೆಲವು ಹೋಟೆಲ್ಗಳು ವಿಶಿಷ್ಟ ಜಾಗೃತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇವೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಇಂತಹದ್ದೊಂದು ಪ್ರಯತ್ನವನ್ನ ಅವರು ಪಟ್ಟಿದ್ರು. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮತ ಚಲಾಯಿಸಿ ಬಂದವರಿಗೆ ಉಚಿತ ಆಹಾರ ಅಥವಾ ರಿಯಾಯಿತಿ ದರದಲ್ಲಿ ತಿಂಡಿ ನೀಡುವ ಬಗ್ಗೆ ಘೋಷಣೆಯನ್ನ ಮಾಡಿದೆ. ವೋಟ್ ಮಾಡಿ ಊಟ ಮಾಡಿ. ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವಂತಹ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ ವೋಟ್ ಮಾಡಿ ಊಟ ಮಾಡಿ ಅಭಿಯಾನದ ಮೂಲಕ ಮತದಾನದ ದಿನದಂದು ಮತದಾನ ಮಾಡಿದ ಗುರುತು ತೋರಿಸಿದವರಿಗೆ ಬೆಣ್ಣೆ ದೋಸೆ, ಜ್ಯೂಸ್, ಲಡ್ಡು ಸೇರಿದಂತೆ ನಾನಾ ರೀತಿಯ ಭೋಜನಗಳನ್ನ ಬಡಿಸೋದಾಗಿ ಹೇಳಿದ್ದಾರೆ. 2018ರ ವಿಧಾನಸಭಾ ಚುನಾವಣೆ ಹೊತ್ತಿನಲ್ಲಿಯೂ ಕೂಡ ಹೋಟೆಲ್ಗಳು ಇಂತಹ ಕೊಡುಗೆಯನ್ನ ನೀಡಿದ್ವು. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿರುವ ಕುಮಾರಸ್ವಾಮಿ ಅವರು ಮಂಡ್ಯಗೆ ಕೊಟ್ಟಿರುವ ಕೊಡುಗೆ ಏನು ಅಂತ ಕಾಂಗ್ರೆಸ್ನವರು ಅವರನ್ನ ಪ್ರಶ್ನೆ ಮಾಡಿದ್ರು. ಇನ್ನು ಈ ಪ್ರಶ್ನೆಗೆ ಉತ್ತರ ಕೊಟ್ಟಂತಹ ಕುಮಾರಸ್ವಾಮಿ ಅವರು ತಾವು ಮಾಡಿದಂತಹ ಕೆಲಸಗಳನ್ನ ಬಿಚ್ಚಿಟ್ಟಿದ್ದಾರೆ. ಅವರಿಗೆ ತಿರುಗೇಟನ್ನ ಕೊಡೋದಕ್ಕೆ ಅಥವಾ ಉತ್ತರವನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಮಂಡ್ಯದಲ್ಲಿ ತಮ್ಮ ಪರ ಚುನಾವಣಾ ಪ್ರಚಾರ ಮಾಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಮಂಡ್ಯ ಮತ್ತು ರಾಮನಗರ ಜಿಲ್ಲೆಗಳಿಗೆ ಅವರ ಕೊಡುಗೆ ಏನು ಅಂತ ಪ್ರಶ್ನೆ ಕೇಳಿದ್ರು ಕಾಂಗ್ರೆಸ್ನವರು. ಇನ್ನು ಆ ನಾಯಕರಿಗೆ ಉತ್ತರ ನೀಡಿದ್ದಾರೆ. 2016-17ರ ಸಾಲಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಂಡ್ಯದಲ್ಲಿ ರೈತರ ಸಾಲು ಸಾಲು ಆತ್ಮಹತ್ಯೆ ಪ್ರಕರಣಗಳು ನಡೆದವು. ಮೃತ ರೈತರ ಕುಟುಂಬಗಳಿಗೆ ಯಾವೊಬ್ಬ ಕಾಂಗ್ರೆಸ್ ನಾಯಕನು ಸಾಂತ್ವನ ಹೇಳಿಲ್ಲ. ನಾನು ಅಧಿಕಾರದಲ್ಲಿ ಇರದಿದ್ದರೂ ಕೂಡ ರೈತರ ಮನೆಗಳಿಗೆ ಹೋಗಿ ಕೈಲಾದಷ್ಟು ಧನ ಸಹಾಯ ಮಾಡಿದ್ದೆ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳದಂತೆ, ಹತಾಶೆಯಾಗದಂತೆ, ಮನಸ್ಸಲ್ಲಿ ಯಾವುದೇ ಕೆಟ್ಟ ವಿಚಾರಗಳನ್ನ ತಂದುಕೊಳ್ಳದಂತೆ ನಾನು ಅವರಿಗೆ ಮಾನಸಿಕ ಸ್ಥೈರ್ಯವನ್ನ ತುಂಬಿದ್ದೆ ಅಂತ ಹೇಳಿದ್ದಾರೆ. ನಿಮ್ಮ ಕಷ್ಟಗಳಿಗೆ ನಾವಿದ್ದೇವೆ ಅಂತ ಭರವಸೆಯನ್ನ ಸಹ ಕೊಟ್ಟಿದ್ದೆ. ಜೊತೆಗೆ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ 2018ರಲ್ಲಿ ತನಗೆ ಇಷ್ಟವಿಲ್ಲದಿದ್ದರೂ ಕೂಡ ದೇವೇಗೌಡರ ಆಣತಿಯ ಮೇರೆಗೆ ಸಮ್ಮಿಶ್ರ ಸರ್ಕಾರ ರಚನೆಯಾಗಿ ಅದರ ನೇತೃತ್ವ ವಹಿಸಿದಾಗ ಮಂಡ್ಯ ರೈತರ 750 ಕೋಟಿ ರೂಪಾಯಿ ಸಾಲವನ್ನ ಸಹ ಮನ್ನಾ ಮಾಡಿದ್ದೆ. ಕಾಂಗ್ರೆಸ್ ನಾಯಕರು ನೀಡಿದ ಕಿರುಕುಳ ಅವಮಾನಗಳನ್ನ ಸಹಿಸಿಕೊಂಡು ನಾನು ರೈತರಿಗೆ ಸಹಾಯ ಮಾಡಿದ್ದೆ ಅಂತ ಹೇಳಿದ್ರು. ಅಷ್ಟೆಲ್ಲ ರೈತರಿಗಾಗಿ ಮಾಡಿದ್ದೆ, ಅದನ್ನ ಮಾಡಿದ್ರೂ ಕೂಡ ಕಾಂಗ್ರೆಸ್ ನಾಯಕರು ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಕೊಡುಗೆ ಏನು ಅಂತ ಕೇಳ್ತಾರಲ್ಲ, ಜನ ಇದನ್ನೆಲ್ಲ ನಂಬಬಾರದು. ಇದು ಜನರ ದಿಕ್ಕು ತಪ್ಪಿಸೋ ಸಲುವಾಗಿ ಮಾಡ್ತಾ ಇದ್ದಾರೆ ಅಂತ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹೇಳಿದ್ದಾರೆ.